ಮೊಬೈಲ್ ಫೋನ್ ಫಸ್ಟ್ ಕಿತ್ತು ಎಸೆಯ್ತು ನೀರು. ಹೇಗನ್ನಿಸ್ತು ಟ್ರಿಪ್? ಹೇಗನ್ನಿಸ್ತು? ಅಯ್ಯೋ ನಾವಿಲ್ಲ ಲೋಕಲ್ ಬಿಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸ್ಯಾಟರ್ಡೇ ಊರಿಗೆ ಹೋಗಿದ್ವು, ಹಾಗೆ ಸಂಡೇ ಊರಲ್ಲೇ ಇದ್ವಲ್ವಾ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ನಂಜನಗೂಡ್ಗೆ ಹೋಗೋ ರಸ್ತೆನಲ್ಲೇ ಸದ್ಗುರು ಮಹದೇವ ತಾತಯ್ಯ ಅವರ ಐಕ್ಯ ಕ್ಷೇತ್ರ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಈ ಸ್ಥಳಕ್ಕೆ ನಾನು ಮೊದಲನೇ ಸತಿ ಹೋಗ್ತಾ ಇರೋದು. ನಮ್ಮೂರಿಂದ ಕುಡಿನೀರು ಮುದ್ನಳ್ಳಿಯಿಂದ ಹತ್ರ ಆಗುತ್ತೆ, ಮೈಸೂರಿಂದ 3 hours ಬೇಕಾಗುತ್ತೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅವರು ಉಪಯೋಗಿಸ್ತಿದ್ದಂಥ ವಸ್ತುಗಳು ಮತ್ತು ಅವರು ಗದ್ಗೆ ಇರೋದ್ರಲ್ಲ, ಅದು ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ನೀರು ಕೂಡ ಇತ್ತು, ಸಂಗಮ ಇದು. ಇಲ್ಲೂ ಕೂಡ ನೋಡಿಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಏನೋ ಒಂಥರ ಪ್ರಶಾಂತವಾಗಿರುತ್ತೆ. ಯಾವಾಗಲೂ ಸಿಟಿ ಜಂಜಾಟ ನೋಡಿ ನೋಡಿ ನಮಗೆ ಈ ರೀತಿ ಹಚ್ಚ ಹಸಿರನ್ನ ನೋಡ್ತಾ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತಲ್ವಾ. ಹಾಗೆಯೇ ನನ್ನ ಮಗ ನೀರಲ್ಲಿ ಇಳಿಯೋಕ್ಕೆ ಸ್ವಲ್ಪ ಎದುರುಕೊಳ್ತಾ ಇದ್ದ. ಹಂಗೋ ಹಿಂಗೋ ಅವನಿಗೂ ಕೈ ಕಾಲೆಲ್ಲ ತೊಳೆಸ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ಬೋರ್ಡೇ ಹಾಕಿದ್ದಾರೆ, ಇಲ್ಲಿ ಮೊಸಳೆ ಇದೆ ಮತ್ತು ಆಳ ಇದೆ, ಯಾರೂ ನೀರಲ್ಲಿ ಇಳಿಬೇಡಿ ಅಂತ. ಆದರೂ ನಮ್ಮ ಜನ ಕೇಳೋದಿಲ್ಲ, ಅಲ್ಲೇ ಸ್ನಾನ ಎಲ್ಲ ಮಾಡ್ತಾರೆ, ನೀರೊಳಗಡೆ ಎಲ್ಲ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಬುದ್ಧಿ ಇದೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ತುಂಬ ಕ್ಲೀನಾಗಿತ್ತು, ನೀರು ಮಾತ್ರ ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಬಂದ್ವಿ. ಮೊದಲನೇ ಸತಿ ಅಲ್ವಾ, ನನಗೂ ಸ್ವಲ್ಪ ಭಯ ಇತ್ತು, ರೆಕಾರ್ಡ್ ಮಾಡೋದಕ್ಕೆ ಬೈತಾರೇನೋ ಅಂತ. ಯಾರೂ ಏನೂ ಹೇಳಲಿಲ್ಲ. ಹಾಗೆ ಅಲ್ಲಿ ಪ್ರಸಾದ ಕೂಡ ಇತ್ತು, ಅನ್ನ ಪ್ರಸಾದ, ಅದನ್ನು ಊಟ ಮಾಡಿಕೊಂಡು ಬಂದ್ವಿ. ಇಲ್ಲಿ ನಾವು ದುಡ್ಡು ಕೊಟ್ಟು ತೊಗೊಳ್ಳುವಂತಹ ಪ್ರಸಾದ ಏನಿದೆಯಲ್ಲ, ಲಡ್ಡು, ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಅವರು ಖರ್ಜೂರ ಮತ್ತು ಬೆಲ್ಲ, ಕಡಲೆಬೀಜ ಮತ್ತು ಬಿಳಿ ಎಳ್ಳು ಇಷ್ಟನ್ನು ಕೊಬ್ಬರಿನ ಹಾಕಿ ಬಳಸಿರ್ತಾರೆ. ಸಕ್ಕತ್ತಾಗಿರುತ್ತೆ ಗೊತ್ತಾ, ಅಂಟು ನಾವು ಮನೆಯಲ್ಲೆಲ್ಲ ಮಾಡ್ಕೊತೀವಲ್ವ, ಆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ನಾವು ಹೋಗಿದ್ದೆ ನಂಜನಗೂಡ್ಗೆ. ನಾನು ಮೈಸೂರಲ್ಲೇ ಇದ್ದರೂ ನಂಜನಗೂಡನ್ನ ಇದು 3ನೇ ಸತಿನೇ ನೋಡ್ತಾ ಇರೋದು, ಜಾಸ್ತಿ ಹೋಗಿಲ್ಲ. ಈ ಸತಿ ಇವ್ರುಗಳ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಪ್ರಶಾಂತವಾಗಿರುತ್ತೆ. ಅಷ್ಟೊಂದು ರಶ್ ಕೂಡ ಇರಲಿಲ್ಲ ನಮಗೆ. ಭಾನುವಾರ ಸಂಜೆ ಆಗಿತ್ತು ನಾವು ಹೋಗೋಷ್ಟರೊಳಗಡೆ, ಹಾಗಾಗಿ ರಶ್ ಕಡಿಮೆ ಇತ್ತು ಅಂತ ಅನಿಸುತ್ತೆ. ನೀಟಾಗಿ ದರ್ಶನ ಆಯಿತು. ಒಳಗಡೆ ರೆಕಾರ್ಡ್ ಮಾಡೋಣ ಅನ್ನೋದೊಂದು ಆಸೆ, ಆದರೆ ಏನಾರ ಬೈತಾರೆ ಅನ್ನೋ ಭಯ ಬೇರೆ. ಹಂಗಡಿ ಹಿಂಗಡಿ ಕಷ್ಟಪಟ್ಟು ಹೆಂಗೋ ಸ್ವಲ್ಪ ಅಲ್ಲಿ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೆ. ಹಂಗೂ ನಮ್ಮನೆ ಬೇರೆ ಯಾರೂ ಬೈಯೋದು ಬೇಡ ನನಗೆ, ನನ್ನ ಗಂಡನೇ ಸಾಕು, ದೇವ್ರ ಮೇಲೆ ಭಕ್ತಿಯಿಂದ ಕೈ ಮುಗಿ ವಿಡಿಯೋ ಮಾಡೋದಿರಲಿ ಅಂತ. ಹಾಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಅವ್ರಿಲ್ಲದೆ ಇರೋ ಟೈಮಲ್ಲಿ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಿಮಗೆ ಗೊತ್ತಾ, ಇಂಥ ಕಡೆ ಹೋದಾಗೆಲ್ಲ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳಲ್ಲ ನಮ್ಮ ಮನೇಲಿ. ಅದಕ್ಕೂ ನನಗೂ ಅವ್ರಿಗೂ ಜಗಳ ಆಗುತ್ತೆ, ಒಂದು ಫೋಟೋ ತಗೊಳ್ಳಲ್ವಲ್ಲ ಜೊತೇಲಿ ಅಂತ ಹೇಳ್ಬಿಟ್ಟು. ಆದರೂ ಏನು ಮಾಡೋಕ್ಕಾಗಲ್ಲ, ಅವ್ರಿಗನ್ಸಿದ್ದು ಅವ್ರಿಗೆ, ನನಗೆ ವೀಡಿಯೋ ಫೋಟೋಸ್ ಅಂದರೆ ಹುಚ್ಚು. ನಾನು ಮಾಡ್ತಾ ಇರ್ತೀನಿ, ಅವ್ರಿಗೂ ಇಷ್ಟ ಇಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಆದರೂ ನಾನು ಬಿಡಲ್ಲ, ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ನನ್ನ ವ್ಲಾಗಲ್ಲಿ, ನನ್ನ ರೀಲ್ಸ್ಗಳಲ್ಲಿ ಅವರೇ ಹೈಲೈಟು, ಅವ್ರನ್ನೇ ಹೀರೋ ಥರ ತೋರಿಸಿರ್ತೀನಿ ಗೊತ್ತಾ ನಾನು. ಆದರೂ ಕೂಡ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ವೀಡಿಯೋ ಮಾಡಬೇಡ ಅಂತಾರೆ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಬರ್ತಾ ಪ್ರಸಾದ ತೊಗೋಬೇಕಾದ್ರೆ ಇವರು ಆಶೀರ್ವಾದ ಮಾಡಿದ್ದು ಹೆಂಗಿತ್ತು ಗೊತ್ತಾ, ನನ್ನ ಗಂಡಂಗೆ ಮತ್ತಿನ್ನೊಂದು ಸುಪುತ್ರ ಪ್ರಾಪ್ತಿರಸ್ತು ಅಂತ ಅಂದರು. ಆಲ್ರೆಡಿ ನಮಗೆ ಒಂದು ಸುಪುತ್ರಿ ಇದ್ದಾಳೆ, ಬೇಕಾಗಿಲ್ಲ ನಮಗೆ ಇನ್ನು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಹೇಳ್ಬಿಡ ಎಲ್ಲರಿಗೂ. ಈಗ ಹೇಳು ಮಾಡಿ. ಪರಶುರಾಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ತಗೊಂಡೋಗಿ ದೇವ್ರ ಸುತ್ತಿ ಅದನ್ನು ನೀರಿಗೆ ಬಿಡ್ತಾರೆ. ಆದರೆ ಇಲ್ಲಿ ನೀರು ತುಂಬಾ ಕಡಿಮೆ ಇತ್ತು. ಬೆಲ್ಲ ಮತ್ತು ಉಪ್ಪನ್ನ ಹಾಕೋದೇ ನಮ್ಮ ಕಷ್ಟ, ಮತ್ತು ಅದನ್ನೆಲ್ಲ ಬೆಲ್ಲ ಮತ್ತು ಉಪ್ಪು ಹೇಗೆ ಕರಗುತ್ತೆ ಹಂಗೆ ಕರ್ಗೋಗ್ಲಿ ಅಂತ. ಇಲ್ಲಿ ನೋಡಿದ್ರೆ ನೀರೇ ಇಲ್ಲದಿರೋ ಕಾರಣ ಅದು ಹೇಗೆ ಕರಗುತ್ತಲ್ವಾ. ಆದರೆ ಇವು ಹಸುಗಳಿಗೆ, ದನಗಳಿಗೆ ಉಪಯೋಗ ಆಗ್ತಾ ಇದೆ. ಅವರು ನೀರಲ್ಲಿ ಹಾಕೋದಂತಹ ಬೆಲ್ಲನ ಇಲ್ಲಿ ಹಸುಗಳು ತಿನ್ಕೊಳ್ತಾ ಇದ್ದಾವೆ. ಹೆಂಗೋ ಒಂದು ರೀತಿ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೋಬೇಕು ಅಷ್ಟೇ. ಹಾಗೆ ಇಲ್ಲಿ ಪರ ಕೂಡ ಮಾಡ್ತಾರೆ, ನಾನ್ ವೆಜ್ ಅಡುಗೆ. ತುಂಬ ಜನ ಪರ ಮಾಡ್ತಾಯಿದ್ರು. ನಮಗಿಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು.
ಮತ್ತೆ ನಾವು ಕಬ್ಬನ್ ಜ್ಯೂಸ್ನ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಕಾರ್ ಹತ್ರ ಬರ್ತಾ ಇದ್ವಿ. ಸೊ ಕಡಲೆಪುರಿ ತೊಗೋಬೇಕಾಗಿತ್ತಲ್ಲ ಅಂದ್ಬಿಟ್ಟು ಕಡಲೆಪುರಿ ತೊಗೊಳಕ್ಕೆ ಅಂತ ಹೋದ್ವಿ. ನಾವು ತಗೊಳ್ಳೋಷ್ಟ್ರೊಳಗಡೆ ನಮ್ಮ ಜೊತೆ ಬಂದಿದ್ರಲ್ಲ ಅಣ್ಣ, ಅವ್ರು ಕಾರ್ ತೊಗೊಂಡು ಅಲ್ಲಿಗೆ ಬಂದರು. ಅವ್ರನ್ನೂ ಕೂಡ ತಮಾಷೆ ಮಾಡೋದು ಬಿಟ್ಟಿಲ್ಲ ನಾನು. ಯಾವ್ರಿಂದ ಬಂದಿದ್ದೀರಾ? ಲೋಕಲ್ ಅವರು. ಹೇಗನ್ನಿಸ್ತು ಟ್ರಿಪ್? ಹೇಗನ್ನಿಸ್ತು? ಅಯ್ಯೋ ನಾವಿಲ್ಲ ಲೋಕಲ್ ಅವ್ರು ಬಿಡಿ. ಇರ್ಲಿ ನಾಚ್ಕೊಡಿ ಹೇಳಿ. ಹೋಗ್ಲಿ ನೀವೇ ಹೇಳಿ. ಏನು ದರ್ಶನ ಹೆಂಗಾಯ್ತು? ಚೆನ್ನಾಗಿಲ್ಲ. ಇನ್ನೊಂದ್ಸತಿ ಹೋಗಿ ಬರೋಗಿ. ಕಾರ್ ಡ್ರೈವರ್ ಛೆ ಪಾಪ ಅವಣ್ಣ ನಾಚಿ ನೀರಾಗೋದ್ರು. ಹಂಗಾಡಿ ಹಿಂಗಾಡಿ ಮನೆ ಹತ್ತತ್ರ ಏನೋ ಬಂತು. ಆ ಮೊಬೈಲ್ ಫೋನ್ ಫಸ್ಟ್ ಕಿತ್ತಿ ಎಸೆಯ್ತು ನೀರು. ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.